ಹಾಯ್ ಹಲೋ ಎಲ್ಲರಿಗೂ ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾನು ಪುರುಷೋತ್ತಮ್. ಸೊ ಮಕ್ಕಳ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು KCET ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಎಕ್ಸಾಮ್ ನಡೀತಿದೆ. ಸೊ ನಿನ್ನೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇತ್ತು. ಐ ಹೋಪ್ ಎವ್ರಿ ಒನ್ ಡಿಡ್ ವೆಲ್ ಆ್ಯಂಡ್ ದೋಸ್ ಆರ್ ಗೋಯಿಂಗ್ ಟು ರೈಟ್ ಟುಡೇ ಎಕ್ಸಾಮಿನೇಷನ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಫಾರ್ ಬಯಾಲಜಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮಕ್ಕಳು ನಿಮ್ಗೆ ಗೊತ್ತಿರುತ್ತೆ ಪರ್ಪಸ್ ಆಫ್ ರೈಟಿಂಗ್ CET ಎಕ್ಸಾಮಿನೇಷನ್ಸ್ ಟು ಚೂಸ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಬಿ ಫಾರ್ಮ್ ಆಗಿರ್ಬೋದು, ಡಿ ಫಾರ್ಮ್ ಆಗಿರ್ಬೋದು, ಸೆರಿಕಲ್ಚರ್, ಆರ್ಟಿಕಲ್ಚರ್, ಅರ್ಥ ಆಯ್ತಾ. ಸೊ ಎಲ್ಲ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ಗಳಿಗೆ ನೀವು ಈ KCET ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಸೊ ಟುಡೇ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಸಮ್ ಗೈಡೆನ್ಸ್ ಅಷ್ಟನ್ನು. ಸೊ ಆ ಒಂದು ಪರ್ಟಿಕ್ಯುಲರ್ ನಿಮಗೆ ಆಫ್ಟರ್ ಕೆರಿಯರ್ ಗೈಡೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಯಾವ ಕೋರ್ಸಸ್ ಮಾಡಿದ್ರೆ ಬೆಟರು, ಸೊ ಪ್ರಿಫರಬಲಿ ಇವಾಗ ಯಾವ ಕೋರ್ಸಸ್ಗೆ ಡಿಮ್ಯಾಂಡ್ ಇದೆ, ಸೊ ನೀವು ಯಾವ್ಯಾವ ಕೋರ್ಸಸ್ಗೆ ಯಾವ ಸಬ್ಜೆಕ್ಟಲ್ಲಿ KCET ಎಕ್ಸಾಮ್ ಬರೀಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ದಟ್ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ನಿಮ್ಮೆಲ್ಲ ಗೊತ್ತಿರುತ್ತೆ ಇಂಜಿನಿಯರಿಂಗ್ ಒಂದು ಪ್ರೊಫೆಷನಲ್ ಕೋರ್ಸ್. ಸೊ ನೀವು ಇಂಜಿನಿಯರಿಂಗ್ ಬರೀಬೇಕಾದ್ರೆ ಕಂಪಲ್ಸರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬರೀಲೇಬೇಕು, ಆಯಿತಾ. ಸೊ PCM ಕಂಪಲ್ಸರಿ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್. ಇಲ್ಲ ಸರ್ ನಾನು ನರ್ಸಿಂಗ್ ಹೋಗ್ತೀನಿ, ಇಲ್ಲ ನಾನು ಬಿ ಫಾರ್ಮ್ ಮಾಡ್ತೀನಿ, ಡಿ ಫಾರ್ಮ್ ಮಾಡ್ತೀನಿ, ಆರ್ಟಿಕಲ್ಚರ್, ಸಿರಿಕಲ್ಚರ್, ಅದರ್ ಕೋರ್ಸಸ್ಗಳು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನರ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರೀಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಆ್ಯಂಡ್ ದೆನ್ ಅಪಾರ್ಟ್ ಫ್ರಮ್ ಬಿ ಫಾರ್ಮಾ, ಡಿ ಫಾರ್ಮಾ ಆ ಥರ ಕೋರ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ, ಅರ್ಥ ಆಯ್ತಾ. ಸೊ ಇದು ನೀವು ಸೊ ಯು ಹ್ಯಾವ್ ಟು ರೈಟ್ ಅಕಾರ್ಡಿಂಗ್ ಟು ಎಲ್ಲರೂ ಎಕ್ಸಾಮ್ ಬರೀಬೇಕಂತ ಅವಶ್ಯಕತೆ ಏನಿರಲ್ಲ. ಸೊ ಅಕಾರ್ಡಿಂಗ್ ಟು ವಿಚ್ ಪ್ರೊಫೆಷನ್ಸ್ ಯು ಆರ್ ಗೋಯಿಂಗ್ ಫಾರ್ ಆ ಥರ KCETಲಿ ಆ ಸಬ್ಜೆಕ್ಟ್ ಒಂದು ಬರೆದ್ರೆ ಸಾಕಾಗಿರುತ್ತೆ. ಅದಲ್ಲದೆ ಸೊ ಬರೆದಾದ್ಮೇಲೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಾಲೇಜ್ಗಳು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ನೋಡಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರ್ಯಾಂಕಿಂಗ್ ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ಯುವರ್ ಒಪಿನಿಯನ್ ಆನ್ ಡಿಫ್ರೆಂಟ್ ಕಾಲೇಜಸ್ ಆ್ಯಂಡ್ ಯುವರ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಯುವರ್ ಇಂಟ್ರೆಸ್ಟ್ ಮೋರ್ ಎವರ್. ಆಯಿತಾ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸು ಮನಿ ಸ್ಪೆಂಡ್ ಮಾಡಿ ನಿಮಗೆ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರೆ ಏನು, ಇಟ್ಸ್ ಆಲ್ ಅಬೌಟ್ ಯುವರ್ ಇಂಟ್ರೆಸ್ಟ್. ಎಷ್ಟು ಇಂಟ್ರೆಸ್ಟಿಂದ ನೀವು ಕೆರಿಯರ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಅರ್ಥ ಆಯ್ತಾ. ಸೊ ಫಸ್ಟ್ ಒಂದು ನೀವು ಡಿಸೈಡ್. ಸೊ ನೀವು ಇಂಜಿನಿಯರಿಂಗ್ ಆದಕ್ಕೆ ಏನು ಮಾಡ್ತೀರಾ, ಎಲ್ಲರೂ ಪೇರೆಂಟ್ಸ್ ಅಲಾಂಗ್ ವಿತ್ ಸ್ಟೂಡೆಂಟ್ಸ್ ನೀವೇನು ಮಾಡ್ತೀರಾ, ಸೊ ವಿಲ್ ಗೋ ಫಾರ್ ಡಿಫ್ರೆಂಟ್ ಕಾಲೇಜಸ್ ಫಾರ್ ಎಂಕ್ವೈರಿ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ಆಫ್ಟರ್ CET ರಿಸಲ್ಟ್ ಸಿಟ್ ವಿತ್ ಯುವರ್ ಫ್ಯಾಮಿಲಿ. ಸೊ ನಿಮ್ಮ ತಂದೆ ತಾಯಿಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಲೇಟಿವ್ಸು ಅಥವಾ ಯಾರು ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ ನೀವು ಮಾತಾಡೋಕ್ಕೆ. ಸೊ ನೀವು ಸ್ವಲ್ಪ ಜನ ನಿಮ್ಮ ಸ್ಟೂಡೆಂಟ್ಸ್ಗಳು ಏನು ಮಾಡ್ತೀರಾ, ಸೊ ನಿಮ್ಮ ಪೇರೆಂಟ್ಸ್ಗಳಗಡೆ ಸೊ ಡೈರೆಕ್ಟಾಗಿ ಅಷ್ಟೊಂದು ನೀಟಾಗಿ ಕಂಫರ್ಟಬಲಾಗಿ ಮಾತಾಡಲ್ಲ. ಆ್ಯಂಡ್ ದಟ್ ಟು ದಿಸ್ ಇಸ್ ಎ ಮ್ಯಾಟರ್ ಆಫ್ ಯುವರ್ ಲೈಫ್, ಆಯ್ತಾ. ಸೊ ನಿಮ್ಗೆ ಯಾವ ನಿಮ್ಮ ಫ್ಯಾಮಿಲಿ ಸಿಕ್ಕಾಬಿಟ್ಟು ಕಂಫರ್ಟಬಲ್, ಕನ್ವೀನಿಯೆಂಟ್ ಆಗಿ ನಿಮ್ಮ ನಿಮ್ಮ ಮೆಂಟಲ್ ವೈಬ್ಗೆ ಮಾತಾಡ್ತೀರೋ ಅಲಾಂಗ್ ವಿತ್ ಯುವರ್ ಪೇರೆಂಟ್ಸ್ ಯು ಸಿಟ್. ಸೊ ಕೂತ್ಕೊಂಡು ಸೊ ನೀವು ಡಿಸೈಡ್ ಮಾಡಿ, ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಇಸ್ ಮೇನ್. ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ, ಯಾವ ಪ್ರೊಫೆಷನಲ್ ಕೋರ್ಸ್ ನೀವು ಹೋಗ್ತೀರಾ ಅಂತ. ಇಲ್ಲ ಸರ್ ನಾನು ಕಂಪಲ್ಸರಿ ಇಂಜಿನಿಯರಿಂಗೇ ಮಾಡ್ತೀನಿ. ಸೊ ವಾಟ್ ಕ್ಯಾನ್ ಬಿ ದ ಸೇಮ್ ಥಿಂಗ್ ಟು ಯುವರ್ ಪೇರೆಂಟ್ಸ್. ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಆಫ್ಟರ್ ದಟ್ ಐ ವಿಲ್ ಡೂ MTech. ಇಂಜಿನಿಯರಿಂಗ್ ಫಾರ್ 4 ಇಯರ್ಸ್ ಇರುತ್ತೆ, MTech 2 ಇಯರ್ಸ್ ಇರುತ್ತೆ. ಅದಾದಮೇಲೆ ನಾವು ಪ್ರೊಫೆಷನಲ್ ಹೊರಗಡೆ ಹೋಗ್ತಿರೋ ಕೆಲಸಕ್ಕೆ ಅದು ಇಲ್ಲಿ ಮಾಡ್ತಿರೋ ದಟ್ ಇಸ್ ಸೆಕೆಂಡರಿ, ಆಯ್ತಾ. ಸೊ ಚೂಸಿಂಗ್ ಅಕಾರ್ಡಿಂಗ್ ಟು ದಿ ಇಂಟ್ರೆಸ್ಟ್, ಚೂಸಿಂಗ್ ಪ್ರೊಫೆಷನ್ ಅಕಾರ್ಡಿಂಗ್ ಟು ದಿ ಇಂಟ್ರೆಸ್ಟ್, ದಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಒಂದು ಸಲ ಕೂತ್ಕೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ, ಸೊ ದೆನ್ ಯು ವಿಲ್ ಗೆಟ್ ಟು ನೋ ದಟ್ ಯುವರ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಸ್ವಲ್ಪ ಜನ ಏನು ಮಾಡ್ತೀರಾ, ನಿಮ್ಮ ಪೇರೆಂಟ್ಸ್ಗಳಿಗೆ ಇಷ್ಟ ಇರಲ್ಲ ಅಥವಾ ಫೈನಾನ್ಷಿಯಲ್ ಕಂಡೀಷನ್ಸ್ ಓಕೆ ಮಾಡ್ರೇಟ್ ಆಗಿರುತ್ತೆ. ಸೊ ಯು ಟ್ರೈಂಗ್ ಟು ಫಾರ್ ವೆರಿ ಗುಡ್ ಕಾಲೇಜಸ್ ದೋ ಯು ಗಾಟ್ ವೆರಿ ಲೆಸ್ ರ್ಯಾಂಕಿಂಗ್. ಸೊ ಡಿಪೆಂಡ್ಸ್ ಅಪಾನ್ ದಿ ರ್ಯಾಂಕಿಂಗ್. ಸೊ ನೀವು ರ್ಯಾಂಕಿಂಗು 1 lakh 2 lakh ತೊಗೊಂಡು ನೀವು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಆಗಬೇಕು ಅಥವಾ ಕೆಲಸ ಮಾಡೋಕ್ಕೆ ಓದಬೇಕು ಅಂತ ಹೇಳಿದ್ರೆ, ಸೊ ಅಫ್ಕೋರ್ಸ್ ಯು ಶುಡ್ ಪೇ ದ ಡೊನೇಷನ್. ಸೊ ಅಗೇನ್ ಇಟ್ಸ್ ಬರ್ಡನ್ ಟು ಯುವರ್ ಪೇರೆಂಟ್ಸ್. ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಸೊ ಏನು ಮಾಡಿ ಅಂತ ಹೇಳಿದ್ರೆ ಕೂತ್ಕೊಂಡು ಕನ್ವೆ ಮಾಡಿ. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಅವ್ರದ್ದು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ. ದೆನ್ ಡಿಸೈಡ್. ಅವರಿಗೆ ಟಾರ್ಚರ್ ಕೊಟ್ಬಿಟ್ಟು ಯಾವುದೋ ಫೈನಲಿ ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಆಲ್ ಅಬೌಟ್ ಯುವರ್ ಇಂಟ್ರೆಸ್ಟ್. ಇಟ್ ಡಸಂಟ್ ಮ್ಯಾಟರ್ ವಿಚ್ ಕಾಲೇಜ್ ಯುವರ್ ಗೋಯಿಂಗ್ ಟು ಜಾಯಿನ್. ಸೊ ಮಾಡಿ ಮಾರಾಟ. ಸೊ ಓಕೆ ಒಂದು 4-5 ಕಾಲೇಜ್ ನೀವು ವಿಸಿಟ್ ಮಾಡಿ, ಆಯ್ತಾ. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಹೋಗಿ, ಸೊ ಅಲ್ಲಿ ಯಾವ ಕಾಲೇಜಲ್ಲಿ ಯಾವ ಥರ ಹೇಳ್ತಾರೆ, ಯಾವ ಥರ ಡೊನೇಷನ್ಸ್ಗಳಿರುತ್ತೆ, ಯಾವ ಥರ ಫೀಸ್ ಸ್ಟ್ರಕ್ಚರ್ಸ್ಗಳಿರುತ್ತೆ. ಸೊ ನೀವು ಮೊದಲಿಂದ ಕಷ್ಟಪಟ್ಟು ಚೆನ್ನಾಗಿ ಓದ್ಬಿಟ್ಟು ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬಂದಿದ್ದರೆ ಆ ಥರ ಡೊನೇಷನ್ ಕೂಡ ಅವಶ್ಯಕತೆ ಇರಲಿಲ್ಲ, ಅರ್ಥ ಆಯ್ತಾ. ಸೊ ಇವಾಗ ಅದಕ್ಕೋಸ್ಕರ ಏನು ಮಾಡಿ ಒಂದು 3-4 ಕಾಲೇಜಸ್ ಹೋಗಿ ನೋಡಿ. ಸೊ ನಿಮ್ಗೆ ಕಂಫರ್ಟಬಲ್ ಆಯಿತು, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಅಕಾಡೆಮಿಕ್ಸ್ ಚೆನ್ನಾಗಿದೆ, ಆ್ಯಂಡ್ ಮೋರ್ ಎವರ್ ಯು ಶುಡ್ ಗೆಟ್ ಎ ಫೀಡ್ಬ್ಯಾಕ್ ಫ್ರಮ್ ದ ಸೀನಿಯರ್ ಸ್ಟೂಡೆಂಟ್ಸ್. ಯಾರು ನಿಮಗೆ ಆ ಕಾಲೇಜಿಂದ ಔಟ್ಪುಟ್ ಬಂದಿರ್ತಾರೆ, 4-5 ಮಕ್ಕಳು ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾರೆ, ಅದೆಲ್ಲ ನೋಡಿಕೊಂಡು ಏನು ಮಾಡಬೇಕಾಗಿರುತ್ತೆ, ನೀವು ಕಾಲೇಜ್ನ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಕಾಲೇಜ್ ಡಿಸೈಡ್ ಮಾಡಾದಮೇಲೆ ಸೊ ದೆನ್ ಈಗೇನ್ ಅಫ್ಕೋರ್ಸ್ ಸ್ಕಿಲ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಯು ಶುಡ್ ವೆರಿ ಮೆಚ್ಯೂರ್ಲಿ ಟು ಥಿಂಕ್, ಆಯ್ತಾ. ಸೊ ಏನು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ದೆನ್ ಯು ಶುಡ್ ಗೋ ಸಮ್ ಅದರ್ ಅಡಿಷನಲ್ ಕೋರ್ಸಸ್ಗಳಿರುತ್ತೆ. ಅದೆಲ್ಲ ಇಂಜಿನಿಯರಿಂಗ್ ಓದಾದಮೇಲೆ ಅಡಿಷನಲ್ ಕೋರ್ಸ್ ಹೋಗಿ ಮತ್ತೆ ನೀವು ಟ್ರೈನಿಂಗ್ ಹೋಗಿ ಅದೆಲ್ಲ. ಸೊ ಬಿಗಿನಿಂಗ್ ಓನ್ಲಿ ಯು ಹ್ಯಾವ್ ಟು ಮೇಕ್ ಎ ಪ್ಲಾನ್.
ಇಲ್ಲ ನಾನು ಇಂಜಿನಿಯರಿಂಗ್ ಆದಮೇಲೆ ಎಲ್ ಗೋ ಫಾರ್ ಸಿವಿಲ್ ಸರ್ವಿಸ್. ನಿಮಗೆಲ್ಲ ಎಷ್ಟೊಂದು ಇಂಜಿನಿಯರ್ ಓದಿದ್ರು ಆ್ಯಕ್ಚುಲಿ ಹೇಳೋದು ಅದಕ್ಕೋಸ್ಕರ ಇಂಜಿನಿಯರಿಂಗ್ ಓದಿರ್ತಾರೆ ಅಷ್ಟೇ, ಎಲ್ಲರೂ ಮಾಡ್ತಾನೆ ಅಂತ ಮಾಡಿರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇ ವಿಲ್ ಫ್ಲೈ ಟು ಡಿಫರೆಂಟ್ ಬ್ರಾಂಚಸ್, ಆಲ್ ದ ಬ್ರಾಂಚಸ್. ಯು ಗೋ ಟು ಎನಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಸೊ ಮೋಸ್ಟ್ ಆಫ್ ದಿ IAS IPS ಎಲ್ಲ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತಾರೆ. ಸೊ ಆ ಥರ ಇಲ್ಲ, ಕನ್ಫರ್ಮ್ ಆಗಿ ಸಿವಿಲ್ ಸರ್ವಿಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯು ಸಿಟ್ ಆ್ಯಂಡ್ ಸ್ಟಡಿ. ಅರ್ಥ ಆಯ್ತಾ? ಅಲಾಂಗ್ ವಿತ್ ನೀವು ಇಂಜಿನಿಯರಿಂಗು ಮಾಡ್ಕೋಬೋದು. ಸೊ ಇಫ್ ಯು ಪ್ಲಾನ್ ಯು ಕ್ಯಾನ್ ಕ್ರ್ಯಾಕ್ ಈಸಿಲಿ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಏನೇ ಅದು ಪ್ಲಾನ್ ಮಾಡಬೇಕಿಲ್ಲ ಸರ್, ನಾನು ಏನು IT ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅರ್ಲಿ ಆಫ್ಟರ್ ಜಾಯ್ನಿಂಗ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಯು ಸ್ಟಾರ್ಟ್ ಟು ಟೇಕ್ ಸಮ್ ಅಡಿಷನಲ್ ಕೋರ್ಸಸ್. ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಕಮ್ಯುನಿಕೇಷನ್ ಚೆನ್ನಾಗಿರಲಿ, ಆ್ಯಪ್ಟಿಟ್ಯೂಡ್ ಚೆನ್ನಾಗಿರಲಿ. ಮೇಜರ್ಲಿ ಆ್ಯಪ್ಟಿಟ್ಯೂಡ್ ಕಮ್ಯುನಿಕೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದಾದಮೇಲೆ ಸೊ ನಿಮ್ಗೆ IT ಫೀಲ್ಡ್ ಈಗ ಈಸಿಲಿ ಯು ಕ್ಯಾನ್ ಗೋ. ಅದಾದಮೇಲೆ ನೀವು ಅಲ್ಲಿ ಸೊ ಇಲ್ಲಿ ಕೆಲಸ ಮಾಡ್ತಿರೋ, ಇಲ್ಲಿ ಹೊರಗಡೆ ಹೋಗಿ MBA ಮಾಡ್ತಿರೋ, ಐದರ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಕಂಪನಿ, ದಟ್ ಇಸ್ ಒನ್ ಪಾರ್ಟ್. ಇಲ್ಲ ಸರ್ ಐ ವಿಲ್ ಗೋ ಫಾರ್ ಸರ್ವಿಸ್ ಫೀಲ್ಡ್, ಸಿವಿಲ್ ಸರ್ವಿಸ್ ಫೀಲ್ಡ್ ಅಂತ ಹೇಳಿದ್ರೆ ಸೊ ಅಫ್ಕೋರ್ಸ್ ನಿಮ್ಗೆ ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಜಾಸ್ತಿ ಆಗಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ಬಟ್ ನಿಮಗೆ ರೆಸ್ಪೆಕ್ಟು, ನೇಮು, ಫೇಮು, ಮನಿ ಎಲ್ಲ ಬೇಕಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸು, IAS IPS KAS ಯಾವುದೇ ಎಕ್ಸಾಮ್ಗಳನ್ನು ನೀವು ಸೊ ಇಂಜಿನಿಯರಿಂಗ್ ಡಿಗ್ರಿ ಆದರೆ ಬರೀಬೇಕಂತಿಲ್ಲ, ಇಂಜಿನಿಯರಿಂಗ್ ಆದರೂ ಕೂಡ ಬರ್ಬಿಟ್ಟು ಎಷ್ಟೊಂದು ಉದಾಹರಣೆಗಳಿದೆ. ಇಂಜಿನಿಯರಿಂಗ್ ಮಕ್ಕಳುಗಳೇ ಜಾಸ್ತಿ ಆ್ಯಕ್ಚುಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಆಗೋದು. ಸೊ ಅದೇ ಥರ ಸೊ ಯು ಕ್ಯಾನ್ ಗೋ ಫಾರ್ ದಟ್ ಫೀಲ್ಡ್ ಆಲ್ಸೋ. ಒಳ್ಳೆ ನೇಮು, ಫೇಮು ಎಲ್ಲ ಬೇಕಂತ ಹೇಳಿದ್ರೆ ಬಟ್ ಒಂದು ಸ್ವಲ್ಪ ಡೆಡಿಕೇಷನ್ ಇರುತ್ತೆ. ಸೊ ಅರ್ಲಿ ನೀವು ಬೇಗ ದುಡ್ಡು ನೋಡೋಕ್ಕಾಗಲ್ಲ, ಇಲ್ಲ ಸರ್ ನಾವು ಬೇಗ ದುಡ್ಡು ನೋಡಬೇಕು ಆ ಥರ ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಟು ಸ್ಟಾರ್ಟ್ ಟು ಕಮ್ ಟು ದಿಸ್ ಸಿವಿಲ್ ಸರ್ವಿಸ್ ಫೀಲ್ಡ್. ಅರ್ಥ ಆಯ್ತಾ? IT ಫೀಲ್ಡ್ ಇದೆ, ಅಥವಾ ನಿಮ್ಮ ಜಾಬ್ ಆದಕ್ಕೆ ನಿಮಗೆ ಕೋರ್ಸ್ ಕಂಪ್ಲೀಟ್ ಆದಕ್ಕೆ ಎಷ್ಟೊಂದು ಕಾಲೇಜ್ ಇದಕ್ಕೆ ಬರ್ತಾರೆ ಕ್ಯಾಂಪಸ್ ಇಂಟರ್ವ್ಯೂಗೆ, ನೀವು ಅಲ್ಲೇ ಬೇಕಾದ್ರೆ ಹೋಗ್ಬೋದು. ಬಟ್ ಇಲ್ಲ ಸರ್ ನಮ್ಮ ಪೇಷನ್ಸ್ ಇದೆ, ನಮ್ಮ ಮನೇಲೂ ಫೈನಾನ್ಷಿಯಲ್ ಕಂಡೀಷನ್ ಸ್ಟೇಬಲ್ ಇದೆ, ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯು ಸಿಟ್ 3 to 4 years ನಂದಲ್ಲ ಅಂತ ಎತ್ತಿಬಿಟ್ಟು ನೀಟಾಗಿ ಓದಬೇಕು. ಅರ್ಥಾಯ್ತಾ? ಆಟೋಮೆಟಿಕಲಿ ವಿಲ್ ಬಿ ಇನ್ ಗುಡ್ ಪೊಸಿಷನ್ ಅಷ್ಟೇ ಅಂತ ಏನಿಲ್ಲ. ಸೊ ಅದಾದಮೇಲೆ ನೀವು ಬೇರೆ ಪ್ರೊಫೆಷನಲ್ ಕೋರ್ಸ್ ಇಂಜಿನಿಯರಿಂಗ್ ಬಿಟ್ಟರೆ ನೀವು ಬೇರೆ ಫೀಲ್ಡ್ಗಳಂತ ಹೇಳಿದ್ರೆ ನೀವು ಫಾರೆನ್ಸಿಕ್ ಹೋಗ್ಬೋದು, ಇಲ್ವಾ ಯಾವುದೋ ಅಂದರೆ ಬೇಗ ಜಾಬ್ಗಳು ಬೇಕಂತ ಹೇಳಿದ್ರೆ ಸೊ ಯಾವುದೋ LIC ಏಜೆಂಟ್ಸ್ಗಳಾಗೋದು, ಫಾರೆನ್ಸಿಕ್ ಕಂಪ್ನಿಗಳು ಜಾಯ್ನ್ ಆಗೋದು, ಅಥವಾ D Pharma B Pharma ಅದು ಕೂಡ ನಿಮಗೆ ಸೊ 3 years ಇರುತ್ತೆ ಪ್ಲಸ್ 2 years ಇರುತ್ತೆ, ಅದು ಕೂಡ ಒಳ್ಳೆ ಕೋರ್ಸಸ್ಸೇ. ಸೊ ಯಾವುದೇ ಕೋರ್ಸ್ ಮಾಡಿ ಜಸ್ಟ್ ಹ್ಯಾವ್ ಎ ಬ್ಲೂ ಪ್ರಿಂಟ್ ಇನ್ ಯುವರ್ ಮೈಂಡ್. ಅರ್ಥ ಆಯ್ತಾ? ಸೊ ಅಕಾರ್ಡಿಂಗ್ ಟು ಮೈ ಬೆಸ್ಟ್ ಸಜೆಷನ್ ಈಸ್, so if you are going to for engineering field, plan, then it's better to go to that particular field. ನೀವು ಸಿವಿಲ್ಗಾಗಿದ್ರು ಅಷ್ಟೇ. ಸೊ ಕೂತ್ಕೊಂಡು ಯೋಚನೆ ಮಾಡಿ, ಸೊ ಪೇಷನ್ಸಿಂದ ಒನ್ಸ್ ಇಫ್ ಯು ಡಿಸೈಡೆಡ್ ಗೋ ಅಹೆಡ್. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ವಾಟ್ ಐ ವಾಂಟ್ ಟ್ರೈನ್ ಟು ಕನ್ವೆ ದ ಮೆಸೇಜ್ ವಾಟ್ ಫಾರ್ ಕೆರಿಯರ್ ಗೈಡೆನ್ಸ್. ಸೊ ನನ್ನ ಪ್ರಕಾರ ದಿ ಬೆಸ್ಟು, ಅರ್ಥ ಆಯ್ತಾ? ಇದರ್ ಯು ಗೋ ಫಾರ್ ಇಂಜಿನಿಯರಿಂಗ್ ಆರ್ ಎಲ್ಸ್ ಯು ಗೋ ಸಿಟ್ ಅಂಡ್ ವಿತ್ ಹಾರ್ಡ್ ವರ್ಕ್ ಯು ಕ್ಯಾನ್ ಕ್ರ್ಯಾಕ್ ಇವನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಸೊ ಇದರಲ್ಲಿ ನಿಮಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸಲ್ಲಿ ಪೇಷನ್ಸ್ ಇರಬೇಕು, ಸಿಕ್ಕಾಪಟ್ಟೆ ತಾಳ್ಮೆ ಇರಬೇಕು. ಅರ್ಥ ಆಯ್ತಾ? ಸ್ಟಡಿ ಅವರ್ಸ್ ಜಾಸ್ತಿ ಇರುತ್ತೆ, ಹಾರ್ಡ್ ವರ್ಕು, ಡೆಡಿಕೇಷನ್ ಎಲ್ಲ ಬೇಕಾಗಿರುತ್ತೆ. ಬಟ್ ನೀವು ಇಂಜಿನಿಯರಿಂಗ್ ಮಾಡಿ, ನಿಮಗೆ ಇಂಜಿನಿಯರಿಂಗ್ ಮಾಡಿ ಇಲ್ಲ MTech ಮಾಡ್ತೀನಿ 2 years ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗಿರುತ್ತೆ? ಸೊ ನೀವು ಆಫ್ಟರ್ ಜಾಯ್ನಿಂಗ್ ಇಂಜಿನಿಯರಿಂಗ್ 2 years ಆದಮೇಲೆ ಯಾವುದಾದ್ರು ಅಡಿಷನಲ್ ಕೋರ್ಸ್ ತೊಗೊಂಡು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಫಾರೆನ್ಸಿಕ್ ಲೈಕ್ ಫಾರಿನ್ ಲ್ಯಾಂಗ್ವೇಜಸ್ಗಳು ಯಾವುದೋ ಜರ್ಮನ್, ಫ್ರೆಂಚ್ ಯಾವುದೋ ಲ್ಯಾಂಗ್ವೇಜಸ್ ಕಲ್ತ್ಕೊಂಡು ಸೊ ಕಾಲೇಜ್ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿ ಒಳ್ಳೆ ಪ್ಯಾಕೇಜಲ್ಲಿ ನೀವು ಬೇರೆ ಕಂಪ್ನಿಗಳಿಗೆ ಹೋಗ್ಬೋದು. ಅರ್ಥ ಆಯ್ತಾ? ಅದಲ್ಲದೆ B Pharma D Pharma ಆ್ಯಂಡ್ ಈವನ್ ನವೇಡೇಸ್ BSc ಅಗ್ರಿಕಲ್ಚರಿಂಗ್ ಕೂಡ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಫಾರ್ ಈವನ್ ನರ್ಸಿಂಗ್ ಆಲ್ಸೋ. ಇದು ಮಕ್ಕಳ ಇವತ್ತಿನ ಬಟ್ ಐ ವಾಂಟ್ಸ್ ಟು ಕನ್ವೆ ಸಮ್ ಮೆಸೇಜ್ ಟು ಯು.